ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ಮನೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸವೇ ಈಗ ಪವರ್ ಸೆಂಟರ್ ಆಗಿರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಹೈಡ್ರಾಮಾಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಐಸಿಸಿ ಅಧ್ಯಕ್ಷರೇ ತೀರ್ಮಾನ ಮಾಡಬೇಕಾಗಿರೋದ್ರಿಂದಾಗಿ ಅವರ ನಿವಾಸವೇ ಈಗ ಪವರ್ ಸೆಂಟರ್ ಆಗಿದೆ. ಸಂಜೆ ಖರ್ಗೆ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಂಜೆ ಖರ್ಗೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಾರೆ, ಭೇಟಿ ಕೊಡ್ತಾರೆ. ಖರ್ಗೆ ಮನೆಯಲ್ಲಿ ಇತ್ಯರ್ಥವಾಗುತ್ತಾ, ಬದಲಾವಣೆ ಆಗಬೇಕಾ ಬೇಡವಾ ಅನ್ನುವಂಥ ಭವಿಷ್ಯ. ಬದಲಾವಣೆಯೋ ಅಥವಾ ಪುನರ್ರಚನೆಯೋ ಇಂದೇ ಫೈನಲ್ ಆಗುತ್ತೆ. ಅದು ಸಚಿವ ಸಂಪುಟದ ಪುನರ್ರಚನೆ, ಈತ ನಾಯಕತ್ವದ ವಿಚಾರ. ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯೇ ಈಗ ಪವರ್ ಸೆಂಟರ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ನಿವಾಸದತ್ತ ಎಲ್ಲಾ ಶಾಸಕರ ಚಿತ್ತ ನೆಟ್ಟಿದೆ. ಇದು ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಬಗ್ಗೆಯೂ ಕೂಡ, ಹಾಗೆ ನಾಯಕತ್ವದ ಬದಲಾವಣೆ ವಿಚಾರವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಂಜೆ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಒಂದು ತೀರ್ಮಾನ ಆಗುತ್ತೆ. ಸಂಜೆ ಸಿದ್ದರಾಮಯ್ಯ ಜೊತೆ ಖರ್ಗೆ ಮಹತ್ವದ ಸಭೆಯನ್ನ ಮಾಡ್ತಾರೆ. ಡಿಕೆಶಿ ಡಿಮ್ಯಾಂಡ್ಗೆ ಸಮ್ಮತಿಯೋ ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸೋದು, ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಸಂದೇಶವನ್ನ ಹೊತ್ಕೊಂಡು ಬಂದಿದ್ದಾರೆ ಖರ್ಗೆ. ರಾಹುಲ್ ನಿರ್ದೇಶನದ ಬಗ್ಗೆ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತಾರೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಖರ್ಗೆ ನೇತೃತ್ವದ ಸಭೆ, ಸಂಜೆ ನಡೆಯುವ ಸಭೆ. ಪವರ್ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದ್ರ ಬಗ್ಗೆ ಚರ್ಚೆ ಆಗತ್ತಾ? ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ಗೆ ಸಮ್ಮತಿಯೋ ಅಥವಾ ಮುಂದುವರೆಕೆಯೋ, ಸಿದ್ದರಾಮಯ್ಯನವರ ಮುಂದುವರೆಯಕೋ, ಇದು ತೀರ್ಮಾನ ಆಗುತ್ತೆ ಸಂಜೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ನಡೆಯುವಂತ ಸಭೆಯಲ್ಲಿ. ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ್ ಇದ್ದಾರೆ. ಬಸವರಾಜ್, ಸಂಜೆ ನಡೆಯುವಂತಹ ಮೀಟಿಂಗ್ ಖರ್ಗೆ ಅವರ ನಿವಾಸದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಯಾರ್ಯಾರು ಇರ್ತಾರೆ ಈ ಮೀಟಿಂಗ್ ನಲ್ಲಿ? ಮೀಟಿಂಗ್ ನ ಅಜೆಂಡಾ ಏನು? ಬಸವರಾಜ್. ಖಂಡಿತ ರಂಜಿತ್, ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಆಗಮಿಸಿ ರಾಜ್ಯದಲ್ಲಿ ಇದ್ದಿರತಕ್ಕಂತಹ ನಾಯಕತ್ವದ ಗೊಂದಲ ಇರಬಹುದು, ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಮತ್ತು ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಿರಬಹುದು, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆ ಮಾಡೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಈ ಒಂದು ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಗದ್ದುಗೆ ಬೇಕು, ಅಧಿಕಾರ ಬೇಕು ಅನ್ನುವಂಥ ಒಂದಷ್ಟು ಪಟ್ಟಣ ಹಾಕಿ ಕೂತ್ಕೊಂಡು ಈಗಾಗಲೇ ಶಾಸಕರನ್ನ ಒಂದುಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಲೆಕ್ಕಾಚಾರದಲ್ಲಿ ಅವರು ಶಾಸಕಾಂಗ ಸಭೆ ಕರೆಯುವಂತಹ ಲೆಕ್ಕಾಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಒಂದಷ್ಟು ಸಂಧಾನ ಸೂತ್ರಗಳನ್ನು ಹೆಣಿಬೇಕು ಮತ್ತು ಅಧಿಕಾರವನ್ನ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಮುಂದಾಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಪಟ್ಟಣ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರ ಚರ್ಚೆ ಮಾಡುವಂತದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಬಹುತೇಕವಾಗಿ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ಸಿಎಂ ಸಿದ್ದರಾಮಯ್ಯ ಅವರು 1-to-1 ಅಂದ್ರೆ ಪ್ರತ್ಯೇಕವಾಗಿ ಇಬ್ಬರೇ ಕೂತು ಮಾತನಾಡುವಂತ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಯಾರನ್ನು ಕೂಡ ಮಧ್ಯದಲ್ಲಿ ಕೂರಿಸ್ಕೊಂಡು ಮಾತನಾಡಿದ್ರೆ ಮುಕ್ತವಾಗಿ ಮಾತನಾಡಕ್ಕಾಗಲ್ಲ ಅನ್ನುವಂಥದ್ದು ಮತ್ತು ಗುಟ್ಟಾಗಿರ್ಬೇಕಾಗುತ್ತೆ ಒಂದಷ್ಟು ವಿಚಾರಗಳು. ಆ ಗುಟ್ಟಾಗಿರ್ಬೇಕು ಅನ್ನೋದಾದ್ರೆ ಇಬ್ರು ಒಟ್ಟಾಗಿ 1-to-1 ಮೀಟಿಂಗ್ ಮಾಡಿ ಒಂದು ಸಂಧಾನ ಸೂತ್ರ ಅಥವಾ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ರಾಜ್ಯ ಸರ್ಕಾರ ಇರಬೇಕು ಮತ್ತು ಕಾಂಗ್ರೆಸ್ ಪಕ್ಷ ಇರಬೇಕು, ಅಧಿಕಾರ ಹಂಚಿಕೆ ಸೇರಿದಂತೆ ಸಚಿವ ಸಂಪುಟ ಪುನರ್ರಚನೆ ಯಾವ ರೀತಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಒಂದು ಚರ್ಚೆ ಮಾಡೋರಿದ್ದಾರೆ. ಇದು ಮುಂದಿನ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ನಡೆಯುತ್ತೆ ಅನ್ನೋದನ್ನ ನಿರ್ಧರಿಸುವಂತದ್ದು ಇವತ್ತಿನ ಮೀಟಿಂಗ್ ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ರಂಜಿತ್. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಪವರ್ ಶೇರಿಂಗ್ ಫೈಟ್ ಜಟಾಪಟಿ ಜೋರಾಗಿ ನಡೀತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆ ಈಗ ಪವರ್ ಸೆಂಟರ್ ಆಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಬದಲಾವಣೆಯ ಚರ್ಚೆ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ಮನೆಯತ್ತ ಈಗ ಎಲ್ಲರ ಚಿತ್ತ ನೆಟ್ಟಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸವೇ ಈಗ ಪವರ್ ಸೆಂಟರ್ ಆಗಿರೋದು. ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಈ ಎಲ್ಲ ಹೈಡ್ರಾಮಾಗಳ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಐಸಿಸಿ ಅಧ್ಯಕ್ಷರೇ ತೀರ್ಮಾನ ಮಾಡಬೇಕಾಗಿರೋದ್ರಿಂದಾಗಿ ಅವರ ನಿವಾಸವೇ ಈಗ ಪವರ್ ಸೆಂಟರ್ ಆಗಿದೆ. ಸಂಜೆ
ಖರ್ಗೆ ಮನೆಯಲ್ಲಿ ಮಹತ್ವದ ಮೀಟಿಂಗ್ ಇದೆ. ಸಂಜೆ ಖರ್ಗೆ ಮನೆಗೆ ಸಿಎಂ ಸಿದ್ದರಾಮಯ್ಯ ಬರ್ತಾರೆ, ಭೇಟಿ ಕೊಡ್ತಾರೆ. ಖರ್ಗೆ ಮನೆಯಲ್ಲಿ ಇತ್ಯರ್ಥವಾಗುತ್ತಾ, ಬದಲಾವಣೆ ಆಗಬೇಕಾ ಬೇಡವಾ ಅನ್ನುವಂಥ ಭವಿಷ್ಯ. ಬದಲಾವಣೆಯೋ ಅಥವಾ ಪುನರ್ರಚನೆಯೋ ಹಿಂದೆ ಫೈನಲ್ ಆಗುತ್ತೆ. ಅದು ಸಚಿವ ಸಂಪುಟದ ಪುನರ್ರಚನೆ. ಈತ ನಾಯಕತ್ವದ ವಿಚಾರ. ಕಾಂಗ್ರೆಸ್ ಪವರ್ ಶೇರಿಂಗ್ ಫೈಟ್ ವಿಚಾರ. ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯೇ ಈಗ ಪವರ್ ಸೆಂಟರ್ ಆಗಿದೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಸದಾಶಿವನಗರದ ನಿವಾಸದತ್ತ ಎಲ್ಲಾ ಶಾಸಕರ ಚಿತ್ತ ನೆಟ್ಟಿದೆ. ಇದು ಸಚಿವ ಸಂಪುಟದ ಪುನರ್ರಚನೆ ವಿಚಾರ ಬಗ್ಗೆಯೂ ಕೂಡ, ಹಾಗೆ ನಾಯಕತ್ವದ ಬದಲಾವಣೆ ವಿಚಾರವೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ಸಂಜೆ ಹೊತ್ತಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆಯುವಂತ ಸಭೆಯಲ್ಲಿ ಒಂದು ತೀರ್ಮಾನ ಆಗುತ್ತೆ. ಸಂಜೆ ಸಿದ್ದರಾಮಯ್ಯ ಜೊತೆ ಖರ್ಗೆ ಮಹತ್ವದ ಸಭೆಯನ್ನ ಮಾಡ್ತಾರೆ. ಡಿಕೆಶಿ ಡಿಮ್ಯಾಂಡ್ಗೆ ಸಮ್ಮತಿಯೋ ಅಥವಾ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರನ್ನ ಮುಂದುವರಿಸೋದು. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಸಂದೇಶವನ್ನ ಹೊತ್ಕೊಂಡು ಬಂದಿದ್ದಾರೆ ಖರ್ಗೆ. ರಾಹುಲ್ ನಿರ್ದೇಶನದ ಬಗ್ಗೆ ಸಿದ್ದರಾಮಯ್ಯ ಜೊತೆ ಚರ್ಚೆ ಮಾಡ್ತಾರೆ. ತೀವ್ರ ಕುತೂಹಲವನ್ನು ಮೂಡಿಸ್ತಾ ಇದೆ ಖರ್ಗೆ ನೇತೃತ್ವದ ಸಭೆ, ಸಂಜೆ ನಡೆಯುವ ಸಭೆ. ಪವರ್ ಫೈಟ್ಗೆ ಬ್ರೇಕ್ ಹಾಕ್ತಾರಾ ಮಲ್ಲಿಕಾರ್ಜುನ ಖರ್ಗೆ ಅಥವಾ ಡಿಕೆ ಶಿವಕುಮಾರ್ ಅವರಿಗೆ ಪಟ್ಟ ಕಟ್ಟೋದ್ರ ಬಗ್ಗೆ ಚರ್ಚೆ ಆಗತ್ತಾ? ಡಿಕೆ ಶಿವಕುಮಾರ್ ಅವರ ಡಿಮ್ಯಾಂಡ್ಗೆ ಸಮ್ಮತಿಯೋ ಅಥವಾ ಮುಂದುವರೆಕೆಯೋ, ಸಿದ್ದರಾಮಯ್ಯನವರ ಮುಂದುವರೆಯೋ, ಇದು ತೀರ್ಮಾನ ಆಗುತ್ತೆ ಸಂಜೆಗೆ ಮಲ್ಲಿಕಾರ್ಜುನ ಖರ್ಗೆ ಅವರ ಮನೆಯಲ್ಲಿ ನಡೆಯುವಂತ ಸಭೆಯಲ್ಲಿ. ನಮ್ಮ ಜೊತೆಲಿ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಬಸವರಾಜ್ ಚರಂತಿಮಠ್ ಇದ್ದಾರೆ. ಬಸವರಾಜ, ಸಂಜೆ ನಡೆಯುವಂತಹ ಮೀಟಿಂಗ್ ಖರ್ಗೆ ಅವರ ನಿವಾಸದಲ್ಲಿ ಎಷ್ಟು ಮಹತ್ವವನ್ನು ಪಡ್ಕೊಂಡಿದೆ? ಯಾರ್ಯಾರು ಇರ್ತಾರೆ ಈ ಮೀಟಿಂಗ್ ನಲ್ಲಿ? ಮೀಟಿಂಗ್ ನ ಅಜೆಂಡಾ ಏನು ಬಸವರಾಜ್? ಖಂಡಿತ ರಂಜಿತ್, ಸಂಜೆ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಆಗಮಿಸಿ ರಾಜ್ಯದಲ್ಲಿ ಇದ್ದಿರತಕ್ಕಂತಹ ನಾಯಕತ್ವದ ಗೊಂದಲ ಇರಬಹುದು, ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಮತ್ತು ಪಕ್ಷದಲ್ಲಿ ಆಗ್ತಾ ಇರತಕ್ಕಂಥ ಬೆಳವಣಿಗೆಗಳಿರಬಹುದು, ಸರ್ಕಾರ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ನಡಿಬೇಕನ್ನುವಂತ ಲೆಕ್ಕಾಚಾರದಲ್ಲಿ ಒಂದಷ್ಟು ಚರ್ಚೆ ಮಾಡೋರಿದ್ದಾರೆ. ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಮತ್ತು ರಾಜ್ಯ ಸರ್ಕಾರದ ಮಟ್ಟಿಗೆ ಈ ಒಂದು ಭೇಟಿ ಬಹಳ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಒಂದು ಕಡೆ ಡಿಕೆ ಶಿವಕುಮಾರ್ ಅವರು ಗದ್ದುಗೆ ಬೇಕು, ಅಧಿಕಾರ ಬೇಕು ಅನ್ನುವಂತ ಒಂದಷ್ಟು ಪಟ್ಟಣ ಹಾಕಿ ಕೂತ್ಕೊಂಡು ಈಗಾಗಲೇ ಶಾಸಕರನ್ನ ಒಂದುಗೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಸಕರ ಸಂಖ್ಯೆ ಹೆಚ್ಚಾಗ್ತಾ ಇರುವಂತಹ ಲೆಕ್ಕಾಚಾರದಲ್ಲಿ ಅವರು ಶಾಸಕಾಂಗ ಸಭೆ ಕರೆಯುವಂತ ಲೆಕ್ಕಾಚಾರದಲ್ಲಿ ಈಗಾಗಲೇ ಹೈಕಮಾಂಡ್ ಮಟ್ಟದಲ್ಲಿ ಒಂದಷ್ಟು ಲಾಬಿಯನ್ನ ಮಾಡ್ತಾ ಇದ್ದಾರೆ ಮತ್ತು ಹೈಕಮಾಂಡ್ ಕೂಡಲೇ ಮಧ್ಯಪ್ರವೇಶ ಮಾಡಿ ರಾಜ್ಯ ಕಾಂಗ್ರೆಸ್ ಮಟ್ಟಿಗೆ ಒಂದಷ್ಟು ಸಂಧಾನ ಸೂತ್ರಗಳನ್ನು ಹೆಣಿಬೇಕು ಮತ್ತು ಅಧಿಕಾರವನ್ನ ಹಂಚಿಕೆ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಮುಂದಾಗಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಪಟ್ಟಣ ಹಿಡ್ಕೊಂಡು ಕೂತಿರ್ತಕ್ಕಂಥದ್ದು. ಈ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರ ಚರ್ಚೆ ಮಾಡುವಂತದ್ದು ಬಹಳ ಪ್ರಾಮುಖ್ಯತೆಯನ್ನು ಪಡ್ಕೊಳುತ್ತೆ. ಬಹುತೇಕವಾಗಿ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಸಿಎಂ